ಎವ್ರಿವನ್, ಇದು ನವೋದಯ ಫೌಂಡೇಶನ್ ಅರ್ಪಿಸುತ್ತಿರುವ ಕರೆಂಟ್ ಅಫೇರ್ಸ್ ಕ್ಲಾಸಸ್ UPSC, KPSC ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಆಯೋಜಿಸಲಾಗ್ತಿದೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮ ವೆಬ್ಸೈಟ್ navodayafundation.in ಲಾಗಿನ್ ಆಗಿ ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡಿಬಹುದು. ನಾವು ಮುಂದೆ ಯಾವುದೇ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ಗಳು ಸಿಗಬೇಕು ಅಂತ ಹೇಳಿದರೆ ನವೋದಯ ಫೌಂಡೇಶನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇನ್ನು ಈ ಒಂದು ವಿಡಿಯೋದಲ್ಲಿ ನಾವು ವೆನೆಡಿಯಂ ಎನ್ನುವಂತಹ ಒಂದು ಕೆಮಿಕಲ್ ಎಲಿಮೆಂಟಿನ ಬಗ್ಗೆ ನಾವು ಬ್ರೀಫ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಮಗೆಲ್ಲ ಗೊತ್ತಿದೆ, ಸೊ GS ಪೇಪರ್ 1ನಲ್ಲಿ ನಮಗೆ ಒಂದು ಟಾಪಿಕ್ಕೇ ಇದೆ. ಸೊ ದಟ್ ಈಸ್ ಏನಂತ ಹೇಳಿ, ಇಂಪಾರ್ಟೆಂಟ್ ನ್ಯಾಚುರಲ್ ರಿಸೋರ್ಸಸ್ ಅಥವಾ ಡಿಸ್ಟ್ರಿಬ್ಯೂಷನ್ ಆಫ್ ಕೀ ನ್ಯಾಚುರಲ್ ರಿಸೋರ್ಸಸ್ ಅಕ್ರಾಸ್ ದ ವರ್ಲ್ಡ್ ಅಂತ ಹೇಳಿ ನಮಗೆ GS 1ನಲ್ಲಿ ಟಾಪಿಕ್ಕೇ ಇದೆ. ಸೊ ಈ ವೆನೆಡಿಯಂ ಕೂಡ ಒಂದು ರಿಸೋರ್ಸ್ ಆಗಿರೋದ್ರಿಂದ ಈಗ ರೀಸೆಂಟಾಗಿ ಇದು ನ್ಯೂಸ್ನಲ್ಲಿ ಇರೋವಂಥದ್ದು. ಹಾಗಾಗಿ ಈ ಒಂದು ಟಾಪಿಕ್ಕನ್ನು ನಾವು GS ಪೇಪರ್ 1 ಅಥವಾ GS ಪೇಪರ್ 3ನಲ್ಲಿ ಅಂಡರ್ ಸೈನ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್. ಹಾಗಾಗಿ ನಾವು ಏನು ಇವತ್ತು ಡಿಸ್ಕಸ್ ಮಾಡ್ತೀವಿ, ಇದು ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರಿಲಿಮ್ಸ್ ಓರಿಯೆಂಟೆಡ್ ಆಗಿರುತ್ತೆ. ಹಾಗೆ ಇದು ಪ್ರಿಲಿಮ್ಸಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ, ವೆನೆಡಿಯಂ ಅಂತ ಅಂದರೆ ಏನು, ಏನಕ್ಕೆ ಇದು ರೀಸೆಂಟಾಗಿ ನ್ಯೂಸಲ್ಲಿ ಇರುವಂಥದ್ದು, ಹಾಗೇನೇ ಇದರ ಯೂಸಸ್ ಏನು, ಇದೆಲ್ಲದನ್ನು ಕೂಡ ಬ್ರೀಫ್ ಆಗಿ ಇವಾಗ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡ್ತಾ ಹೋದರೆ ವೈ ಇಟ್ ಈಸ್ ಇನ್ ನ್ಯೂಸ್, ವೆನೆಡಿಯಂ ಏನಕ್ಕೆ ಇವಾಗ ನ್ಯೂಸ್ನಲ್ಲಿ ಇದೆ ಅಂತ ಹೇಳಿದರೆ, ಸೊ ನಾವು ರೀಸೆಂಟಾಗಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಪ್ರಕಾರ ಈಗ ಅರುಣಾಚಲ್ ಪ್ರದೇಶದಲ್ಲಿ ವೆನೆಡಿಯಂ ರಿಸರ್ವ್ಸ್ಗಳನ್ನು ನಾವು ಹೆಚ್ಚಾಗಿ ಕಾಣಬಹುದು ಅಂತ ಹೇಳಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಈಗ ರೀಸೆಂಟಾಗಿ ಡಿಕ್ಲರೇಷನನ್ನು ಕೊಟ್ಟಿರುವಂಥದ್ದು. ಅಂದರೆ ವೆನೆಡಿಯಂ ರಿಸರ್ವ್ಗಳು ಅರುಣಾಚಲ್ ಪ್ರದೇಶನಲ್ಲಿ ಕಂಡು ಬಂದಿದೆ ಅಂತ ಹೇಳಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಡಿಕ್ಲರೇಷನ್ ಮಾಡಿದೆ. ಹಾಗಿದ್ರೆ ಈ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಯಾವ ಒಂದು ಮಿನಿಸ್ಟ್ರಿಗೆ ಬರುತ್ತೆ ಅಂತ ಗೊತ್ತಿರಬೇಕು, ಯಾವ ಮಿನಿಸ್ಟ್ರಿಯ ಅಂಡರ್ ಬರುತ್ತೆ ಅಂತ ಹೇಳಿ. ಈ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನುವಂಥದ್ದು ಒಂದು ಅಟ್ಯಾಚ್ಡ್ ಆಫೀಸ್, ಇಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಮೈನ್ಸ್, ಅಂದರೆ ಮೈನಿನ ಒಂದು ಸಚಿವಾಲಯದಲ್ಲಿ ಅದರ ಅಂಡರ್ನಲ್ಲಿ ಒಂದು ಅಟ್ಯಾಚ್ಡ್ ಆಫೀಸ್ ಆಗಿ ಈ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕಾರ್ಯವನ್ನು ನಿರ್ವಹಿಸ್ತಿದೆ. ಹಾಗಾಗಿ ಈ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಎಕ್ಸ್ಪ್ಲೋರ್ ಮಾಡಿದಾಗ ವೆನೆಡಿಯಂ ರಿಸರ್ವ್ಸ್ ಅರುಣಾಚಲ್ ಪ್ರದೇಶನಲ್ಲಿ ಕಂಡು ಬಂದಿರೋದ್ರಿಂದ ಈ ವೆನೆಡಿಯಂ ಈಗ ರೀಸೆಂಟಾಗಿ ನ್ಯೂಸ್ನಲ್ಲಿ ಇರುವಂಥದ್ದು. ಹಾಗಿದ್ರೆ ನಾವು ಪ್ರತಿಯೊಂದನ್ನು ಕೂಡ ತಿಳ್ಕೊಬೇಕು. ಈ ಒಂದು ವೆನೆಡಿಯಮ್ಮಿನ ಕೀ ಪಾಯಿಂಟ್ಸ್ಗಳೇನು, ಪ್ರಾಪರ್ಟೀಸ್ ಏನು ಅಂತ ಅಂದ್ಬಿಟ್ಟು ನಾವು ತಿಳ್ಕೊಬೇಕು. ನಾವು ವೆನೆಡಿಯಂನ ನೋಡೋದಾದ್ರೆ, ಸೊ ಇಟ್ ಈಸ್ ಅ ಕೆಮಿಕಲ್ ಎಲಿಮೆಂಟ್ ಅಂತ ಹೇಳ್ತೀವಿ. ಹೌದು, ಇದು ಒಂದು ಕೆಮಿಕಲ್ ಎಲಿಮೆಂಟ್. ಹಾಗಿದೆ ಇದರ ಸಿಂಬಲ್ ಏನಪ್ಪಾ ಅಂತಂದ್ರೆ, ಈ ಒಂದು ವೆನೆಡಿಯಂ ಎಲಿಮೆಂಟಿನ ಒಂದು ಕೆಮಿಕಲ್ ಎಲಿಮೆಂಟಿನ ಸಿಂಬಲ್ ಕ್ಯಾಪಿಟಲ್ ಲೆಟರ್ V ಅಂತ ಹೇಳ್ತೀವಿ. ಹಾಗೆ ಇದರ ಅಟಾಮಿಕ್ ನಂಬರ್ನ ನೀವು ನೋಡ್ಬೋದು. ಸೊ ದ ಸಿಂಬಲ್ ಈಸ್ V ಆಸ್ ವೆಲ್ ಆಸ್ ಇದರ ಅಟಾಮಿಕ್ ನಂಬರ್ ಬಂದ್ಬಿಟ್ಟು 23 ಅಂತ ಹೇಳ್ತೀವಿ. ಹಾಗೇನೆ ಇದರ ಮಾಸ್ ನಂಬರ್ ಬಂದು ಸೊ 50.9415 ಅಂತ ಹೇಳ್ತೀವಿ. ಈ ಎರಡು ಕೂಡ ನಿಮಗೆ ಪ್ರಾಪರ್ಟೀಸ್ಗಳು ಗೊತ್ತಿರಬೇಕು. ಇಟ್ಸ್ ಕೆಮಿಕಲ್ ಸಿಂಬಲ್ ಏನು, ಹಾಗೇನೆ ಇದರ ಅಟಾಮಿಕ್ ನಂಬರ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಟ್ ಈಸ್ 23 ಅಂತ ನಮಗೆ ಗೊತ್ತಿರಬೇಕು. ನಂತರ ಇದರ ಒಂದು ಪ್ರಾಪರ್ಟಿಯನ್ನು ನಾವು ನೋಡ್ತಾ ಬಂದಾಗ, ಸೊ ಇಟ್ಸ್ ಅ ಸ್ಕೇರ್ಸ್ ಎಲಿಮೆಂಟ್ ಅಂತ ಹೇಳ್ತೀವಿ. ಅಂದರೆ ಇದು ಎಲ್ಲ ಕಡೆನೂ ಸಿಗುವಂಥದ್ದಲ್ಲ, ಅಂದರೆ ಒಂದು ಸ್ಕೇರ್ಸಿಟಿ ಅಂತಾನೆ ಕೊರತೆ ಇರುತ್ತೆ, ಈ ಒಂದು ರಿಸೋರ್ಸಿನ ಕೊರತೆ ಇರುತ್ತೆ. ಸೊ ಹಾಗೆ ಹೆಚ್ಚಾಗಿ ಲಭ್ಯವಾಗುವಂಥ ಎಲಿಮೆಂಟ್ ಅಲ್ಲ. ಹಾಗೆ ಇದು ತುಂಬ ಗಟ್ಟಿಯಾಗಿರುವಂಥದ್ದು, ಹಾರ್ಡ್ ಆಗಿರುವಂಥದ್ದು. ಇಟ್ ಈಸ್ ಸಿಲ್ವರ್ ಗ್ರೇ ಇನ್ ಕಲರ್ ಅಂತ ಹೇಳ್ತೀವಿ. ಹಾಗೆ ಡಕ್ಟೈಲ್ ಆ್ಯಂಡ್ ಮ್ಯಾಲಿಯಬಲ್ ಟ್ರಾನ್ಸಿಷನ್ ಮೆಟಲ್ ಅಂತ ಹೇಳ್ತೀವಿ. ಅಂದರೆ ಇಟ್ಸ್ ಅ ಕೈಂಡ್ ಆಫ್ ಟ್ರಾನ್ಸಿಷನ್ ಮೆಟಲ್ ಅಂತ ಹೇಳ್ತೀವಿ. ಟ್ರಾನ್ಸಿಷನ್ ಮೆಟಲ್ಗಳಂತ ಎಂದೇನು, ನಾವು ಯೂಶಲಿ ಒಂದು ಪೀರಿಯಾಡಿಕ್ ಟೇಬಲ್ನ ನಾವು 18 ಗ್ರೂಪ್ಸ್ಗಳಾಗಿ ನಾವು ಡಿವೈಡ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಗ್ರೂಪ್ ಆಫ್ ಎಲಿಮೆಂಟ್ಸನ್ನು ನಾವೇನಂತ ಕರಿತೀವಿ, ಆಲ್ಕಲಿ ಮೆಟಲ್ಸ್ ಅಂತ ಹೇಳಿ ನಾವು ಕರಿತೇವೆ. ನಂತರ 3 to 12 ಬರುವಂಥದ್ದನ್ನು ನಾವು ಯೂಶಲಿ ಏನಂತ ಕರಿತೀವಿ, ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಹೇಳಿ ಕರಿತೀವಿ. ನಂತರ 13 to 18 ಇರುವಂಥದ್ದನ್ನು ನಾವು ಆಲ್ಕಲಿನ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಡೌನ್ ರೋಲಿ ಸ್ಪೆಷಲಿ F ಬ್ಲಾಕ್ ಆಫ್ ಎಲಿಮೆಂಟ್ಸ್ನ ನಾವು ಇನ್ನರ್ ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ವೆನೆಡಿಯಂ ಏನಿದೆ ಅದನ್ನು ನಾವು ಟ್ರಾನ್ಸಿಷನ್ ಮೆಟಲ್ ಅಂತ ಹೇಳಿ ಕರಿತೀವಿ. ಸೊ ಅದರಲ್ಲೂ ಕೂಡ ಪ್ರಾಪರ್ಟಿ ಬಂದ್ಬಿಟ್ಟು ಡಕ್ಟಿಬಿಲಿಟಿ ಆ್ಯಂಡ್ ಮ್ಯಾಲಿಯಬಿಲಿಟಿ ಅಂತ ಹೇಳ್ತೀವಿ. ಈ ಡಕ್ಟಿಬಿಲಿಟಿ ಅಂತಂದರೆ ಒಂದು ಮೆಟಲನ್ನು ವಯರ್ ಫಾರ್ಮ್ಯಾಟಿಗೆ ನಾವು ಟ್ರಾನ್ಸ್ಫಾರ್ಮ್ ಮಾಡುವಂತಹ ಪ್ರಾಪರ್ಟಿನೇ ಡಕ್ಟಿಬಿಲಿಟಿ ಅಂತ ಹೇಳ್ತೀವಿ. ಮ್ಯಾಲಿಯಬಿಲಿಟಿ ಅಂತಂದರೆ ಒಂದು ಮೆಟಲನ್ನು ಥಿನ್ನ ಶೀಟ್ ಆಗಿ ನಾವು ಏನು ಕನ್ವರ್ಟ್ ಮಾಡ್ತೀವಲ್ಲ ಆ ಪ್ರಾಪರ್ಟಿಯನ್ನು ನಾವು ಮ್ಯಾಲಿಯಬಿಲಿಟಿ ಅಂತ ಹೇಳ್ತೀವಿ. ಅಂದರೆ ಈ ವೆನೆಡಿಯಂಗೆ ಈ ಒಂದು ಡಕ್ಟಬಿಲಿಟಿ ಆ್ಯಂಡ್ ಮ್ಯಾಲಿಯಬಿಲಿಟಿ ಆಗುವಂತಹ ಒಂದು ಒಳ್ಳೆ ಪ್ರಾಪರ್ಟಿ ಇದೆ. ಹಾಗೆ ಇದು ಒಂದು ಸ್ಟ್ರಕ್ಚರ್ಗೆ ಒಂದು ಗುಡ್ ಸ್ಟ್ರೆಂತ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಇಷ್ಟು ಕೂಡ ಈ ಒಂದು ವೆನೆಡಿಯಂನ ಪ್ರಾಪರ್ಟಿ ಅಂತ ಹೇಳ್ಬೋದು. ಸೊ ನಾನು ಹೇಳಿದಾಗೆ ಟ್ರಾನ್ಸಿಷನ್ ಮೆಟಲ್ಸ್ ಅಂತಂದರೆ ಯಾವೆಲ್ಲ ಎಲಿಮೆಂಟ್ಸ್ಗಳು 3 to 12 ಪೀರಿಯಾಡಿಕ್ ಟೇಬಲ್ನಲ್ಲಿ
ನಲ್ಲಿ ಬರುತ್ತೋ ಅಂತಹ ಒಂದು ಎಲಿಮೆಂಟ್ಸ್ಗಳನ್ನ ನಾವು ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಹೇಳ್ತೀವಿ. ಯೂಶಲಿ ಟ್ರಾನ್ಸಿಷನ್ ಮೆಟಲ್ಸ್ ಅಂತಂದ್ರೆ ಏನಕ್ಕಪ್ಪ ಅಂತೀವಿ ಅಂದ್ರೆ ಈ ಕಡೆ ಮೆಟಲ್ಸ್ ಇಂದ ನಾನ್ ಮೆಟಲ್ಸ್ಗೆ, ನಾನ್ ಮೆಟಲ್ಸ್ ಇಂದ ಮೆಟಲ್ಸ್ಗೆ ಕನ್ವರ್ಟ್ ಆಗುವಂತಹ ಪ್ರಾಪರ್ಟಿ ಇರೋದ್ರಿಂದನೇ ಇವುಗಳನ್ನ ನಾವು ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಇನ್ನೊಂದು ಪ್ರಾಪರ್ಟಿ ಏನಪ್ಪಾ ಅಂದ್ರೆ ದೇ ಆರ್ ಸುಪೀರಿಯರ್ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಕಂಡಕ್ಟರ್ಸ್ ಅಂತಾನೆ ನಮಗೆಲ್ಲ ತಿಳಿದಿರೋ ಹಾಗೆ ಇಟ್ಸ್ ಅ ಸಬ್ಸ್ಟೆನ್ಸ್, ಹೌದಲ್ವಾ? ಯಾವ ವಸ್ತು ಎಲೆಕ್ಟ್ರಿಸಿಟಿಯನ್ನ ಕಂಡಕ್ಟ್ ಮಾಡುತ್ತೋ, ತನ್ನ ಮೂಲಕ ಚಾರ್ಜಸ್ ಗಳನ್ನ ಪಾಸ್ ಮಾಡುತ್ತೋ ಅಂತಹ ಸಬ್ಸ್ಟೆನ್ಸಸ್ ಗಳನ್ನ ನಾವು ಕಂಡಕ್ಟರ್ಸ್ ಅಂತ ಹೇಳಿ ಕರಿತೀವಿ. ಈ ವೆನೆಡಿಯಂ ಕೂಡ ಅದರಲ್ಲಿ ಒಂದಾಗಿದೆ. ಹಾಗೆ ಈ ವೆನೆಡಿಯಂನ ಓರ್ಸ್ ಗಳನ್ನ ನಾವು ನೋಡಿದಾಗ, ಸೊ ಓರ್ಸ್ ಅಂತ ಅಂದ್ರೇನು? ಸೊ ಒಂದು ಇಂಡೆಫಿನೈಟ್ ಕೆಮಿಕಲ್ ಕಾಂಪೋಸಿಷನ್ ಅಲ್ಲಿ ನ್ಯಾಚುರಲ್ ಆಗಿ ಏನು ನಮಗೆ ಲಭ್ಯ ಆಗುತ್ತೋ ರಿಸೋರ್ಸಸ್ಗಳು ಅಥವಾ ಮೆಟಲ್ಸ್ಗಳು, ಅವುಗಳನ್ನ ನಾವು ಏನಂತ ಕರಿತೀವಿ? ಓರ್ಸ್ ಅಂತ ಹೇಳ್ತೀವಿ. ಈ ವೆನೆಡಿಯಂನ ಡಿಫ್ರೆಂಟ್ ಓರ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ನಾನು ಐರನ್ ಅಂತ ಅಂದಾಗ ಐರನ್ ಅಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಓರ್ಸ್, ಇಸಂಟ್ ಇಟ್? ಹೆಮಟೈಟ್ ಅಂತ ಅಂತೀವಿ, ಮ್ಯಾಗ್ನೆಟೈಟ್ ಅಂತೀವಿ, ಲಿಮೋನೈಟ್ ಅಂತೀವಿ, ಸಿಡರೈಟ್ ಅಂತೀವಿ. ಅಂದ್ರೆ ಇದು ಎಲ್ಲದರಲ್ಲೂ ಕೂಡ ಐರನ್ ಕಂಟೆಂಟ್ ಇರುತ್ತೆ, ಬಟ್ ಇನ್ ಡಿಫ್ರೆಂಟ್ ಕಾನ್ಸಂಟ್ರೇಷನ್. ಇವುಗಳನ್ನ ನಾವು ಓರ್ಸ್ ಅಂತ ಕರಿತೀವಿ. ಹಾಗೆ ಈ ವೆನೆಡಿಯಂ ಬಗ್ಗೆನೂ ಕೂಡ ನಾವು ನೋಡಿದಾಗ ವೆನೆಡಿಯಂನ ಓರ್ಸ್ ಬಂದಾಗ ಪ್ಯಾಟ್ರೋನೈಟ್, ವೆನೆಡಿನೈಟ್, ರಾಸ್ಕಲೈಟ್ ಅಂಡ್ ಕಾರ್ನೋಟೈಟ್ ಎನ್ನುವಂತಹ 4 ಓರ್ಸ್ಗಳನ್ನು ಈ ವೆನೆಡಿಯಂ ಹೊಂದಿರೋ ಅಂಥದ್ದು. ಹಾಗೆ ಈ ವೆನೆಡಿಯಂನ ಯೂಸಸ್ ಏನು ಅಂತ ನಾವು ನೋಡೋದಾದ್ರೆ, ಈ ವೆನೆಡಿಯಂ ಅನ್ನು ನಾವು ಪ್ರೈಮರಿಲಿ ಮೊಟ್ಟ ಮೊದಲನೇದಾಗಿ ಒಂದು ಅಲಾಯ್ ಆಗಿ ನಾವು ಯೂಸ್ ಮಾಡ್ತೀವಿ. ಅಲಾಯ್ ಅಂತಂದೇನು? 2 ಡಿಫ್ರೆಂಟ್ ಎಲಿಮೆಂಟ್ಸ್ಗಳ ಮಿಕ್ಸ್ಚರ್ ಅನ್ನ ನಾವು ಅಲಾಯ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಈ ವೆನೆಡಿಯಂನ ನಾವು ಅಲಾಯಿಂಗ್ ಎಲಿಮೆಂಟ್ ಆಗಿ ನೋಡ್ತೀವಿ. ಯಾವ ಒಂದು ಇಂಡಸ್ಟ್ರಿಯಲ್ಲಿ? ಇಟ್ ಈಸ್ ಇನ್ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ನಾವು ಅಲಾಯಿಂಗ್ ಎಲಿಮೆಂಟ್ ಆಗಿ ನೋಡ್ತೀವಿ. ಹಾಗೆ ಇದನ್ನ ನಾವು ಟೈಟಾನಿಯಂ ಅಂಡ್ ಅಲ್ಯೂಮಿನಿಯಂ ಅಲಾಯ್ಸ್ ಅಲ್ಲಿ ಒಂದು ಸ್ಟೆಬಿಲೈಸರ್ ಆಗು ಕೂಡ ನಾವು ಯೂಸ್ ಮಾಡ್ತೀವಿ. ಹಾಗೆ ಈ ಒಂದು ವೆನೆಡಿಯಂನ ನಾವು ಏರೋಸ್ಪೇಸ್ ಇಂಡಸ್ಟ್ರಿಯಲ್ಲೂ ಕೂಡ ನಾವು ಈ ವೆನೆಡಿಯಂನ ಯೂಸ್ ಮಾಡ್ತೀವಿ. ಇದನ್ನ ಬಿಟ್ಟು ಮಾಡರ್ನ್ ಅಪ್ಲಿಕೇಶನ್ಸ್ ಗಳನ್ನ ನೋಡಿದ್ರೆ ವೆನೆಡಿಯಂದು, ಸೊ ಯೂಶಲಿ ಇದನ್ನ ಸೆಕೆಂಡರಿ ಬ್ಯಾಟರೀಸ್ಗಳಲ್ಲಿ ನಾವು ಈ ವೆನೆಡಿಯಂನ ಯೂಸ್ ಮಾಡ್ತೀವಿ. ಅವುಗಳನ್ನು ನಾವು ವೆನೆಡಿಯಂ ಸೆಕೆಂಡರಿ ಬ್ಯಾಟರೀಸ್ ಅಂತಾನೆ ನಾವು ಹೇಳ್ತೀವಿ. ಸೊ ಎಲ್ಲಿ ಅಂತ ಹೇಳಿದ್ರೆ ಪವರ್ ಪ್ಲಾಂಟ್ಸ್ಗಳಲ್ಲಿ ಏನು ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಆ ಪವರ್ ಪ್ಲಾಂಟ್ಸ್ಗಳಲ್ಲಿ ನಾವು ಬ್ಯಾಟರೀಸ್ಗಳಾಗಿ ಯೂಸ್ ಮಾಡ್ತೀವಿ, ಸೆಕೆಂಡರಿ ಬ್ಯಾಟರೀಸ್ಗಳಾಗಿ. ಹಾಗೇನೆ ಇದನ್ನ ನಾವು ರೀಚಾರ್ಜಬಲ್ ವೆನೆಡಿಯಂ ರೆಡಾಕ್ಸ್ ಬ್ಯಾಟರಿ ಫಾರ್ ಕಮರ್ಷಿಯಲ್ ಅಪ್ಲಿಕೇಶನ್ಸ್ಗಳು ಕೂಡ ನಾವು ಇದನ್ನ ಯೂಸ್ ಮಾಡ್ತೀವಿ. ರೆಡಾಕ್ಸ್ ಅಂತಂದ್ರೆ ಅಲ್ಲಿ ರಿಡಕ್ಷನ್ ಮತ್ತೆ ಆಕ್ಸಿಡೇಷನ್ ರಿಯಾಕ್ಷನ್ಸ್ಗಳು ಆಗುವಂಥದ್ದು, ರಿಡಕ್ಷನ್ ಅಂಡ್ ಆಕ್ಸಿಡೇಷನ್ ರಿಯಾಕ್ಷನ್ಸ್ಗಳು ಆಗೋ ಅಂಥದ್ದು. ದಟ್ ಈಸ್ ಗೈನ್ ಆಫ್ ಎಲೆಕ್ಟ್ರಾನ್ಸ್ ಆಸ್ ವೆಲ್ ಆಸ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್ಗಳು ಆಗುವಂಥದ್ದೇ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತೀವಿ. ಈ ರೆಡಾಕ್ಸ್ ರಿಯಾಕ್ಷನ್ ಆಗುವಂತಹ ಬ್ಯಾಟರೀಸ್ಗಳಲ್ಲೂ ಕೂಡ ನಾವು ಈ ವೆನೆಡಿಯಂ ಅನ್ನ ನಾವು ಯೂಸ್ ಮಾಡ್ತೀವಿ. ಹಾಗೇನೆ ವೆನೆಡಿಯಂನ ನಾವು ಅಲಾಯಿಂಗ್ ಎಲಿಮೆಂಟ್ ಆಗಿ ಕೂಡ ಯೂಸ್ ಮಾಡ್ತೀವಿ ಅಂತ ಹೇಳಿದೆ. ಹಾಗಿದ್ರೆ ವೆನೆಡಿಯಂ ಅಲಾಯ್ಸ್ ಅನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳಲ್ಲಿ ನಾವು ಈ ವೆನೆಡಿಯಂ ಅಲಾಯ್ಸ್ಗಳನ್ನು ಯೂಸ್ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಆ ವೆನೆಡಿಯಂದು ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಇದೆ. ಈ ವೆನೆಡಿಯಂನ ನಾವು ಒಂದು ಮಾಡರೇಟರ್ ಆಗೂ ಕೂಡ ಯೂಸ್ ಮಾಡ್ಬೋದು, ಅಥವಾ ಏನಕ್ಕಪ್ಪ ಇದನ್ನ ಮಾಡರೇಟರ್ ಆಗಿ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ, ನಮಗೆ ಗೊತ್ತು ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ಸ್ಗಳಲ್ಲಿ ನ್ಯೂಟ್ರಾನ್ ಈಸ್ ದ ಮೇನ್ ಫಿಷನ್ ಆಗೋದಕ್ಕೆ ಪ್ರೋಸೆಸ್ ಆಗಬೇಕು ಅಂತಂದ್ರೆ ನ್ಯೂಟ್ರಾನಿನ ಕೆಲಸ ಇರಲೇಬೇಕು. ನ್ಯೂಟ್ರಾನ್ ಬಂದು ಬೊಂಬಾರ್ಡ್ ಆದ್ರೇನೆ ಅಲ್ಲಿ ಫಿಷನ್ ನಮಗೆ ಇನಿಷಿಯೇಟ್ ಆಗುವಂಥದ್ದು. ಹಾಗಾಗಿ ಹೆಚ್ಚಿನದಾಗಿ ನ್ಯೂಟ್ರಾನ್ಸ್ಗಳು ಬಂದರೂ ಕೂಡ ಅಲ್ಲಿ ಮ್ಯಾಕ್ಸಿಮಮ್ ಫಿಷನ್ ರಿಯಾಕ್ಷನ್ ಆಗುತ್ತೆ. ಬಟ್ ನಮಗೆ ಕಂಟ್ರೋಲ್ ಫಿಷನ್ ರಿಯಾಕ್ಷನ್ ಆಗಬೇಕು ಅಂತಂದ್ರೆ ನಾವು ನ್ಯೂಟ್ರಾನ್ ಅನ್ನ ಕಂಟ್ರೋಲ್ ಮಾಡಬೇಕು. ಹಾಗಾಗಿ ಈ ವೆನೆಡಿಯಂನ ಪ್ರಾಪರ್ಟಿ ಏನಪ್ಪಾ ಅಂದ್ರೆ ಇದು ಸ್ಲೋ ಆಗಿ ನ್ಯೂಟ್ರಾನ್ಸ್ಗಳನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುವಂತಹ ಪ್ರಾಪರ್ಟಿ ಹೊಂದಿರೋದ್ರಿಂದ ಈ ವೆನೆಡಿಯಂನ ನಾವು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳಲ್ಲೂ ಕೂಡ ನಾವು ಬಳಸ್ತೀವಿ. ಇಷ್ಟು ಈ ವೆನೆಡಿಯಂನ ಯೂಸಸ್. ಇದೆಲ್ಲ ಗೊತ್ತಾಗ್ತಿದೆ ನಮಗೆ ವೆನೆಡಿಯಂನ ಯೂಸಸ್ ಕಮರ್ಷಿಯಲ್ ಆಗಿ ಎಷ್ಟು ಇದೆ ಅಂತ ಹೇಳಿ. ಹಾಗೆ ಈ ರಿಸರ್ವ್ಸ್ಗಳನ್ನು ನಾವು ನೋಡ್ತಾ ಬಂದೆ ವೆನೆಡಿಯಂನಲ್ಲಿ, ಸ್ಪೆಷಲಿ ಈಗ ರೀಸೆಂಟಾಗಿ GSI ದಟ್ ಈಸ್ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಎಕ್ಸ್ಪ್ಲೋರ್ ಮಾಡಿರೋ ಪ್ರಕಾರ ಅರುಣಾಚಲ್ ಪ್ರದೇಶನಲ್ಲಿ ವೆನೆಡಿಯಂನ ಕಾನ್ಸಂಟ್ರೇಷನ್ನು ಏನು ಅರುಣಾಚಲ್ ಪ್ರದೇಶನಲ್ಲಿರುವಂತಹ ಪಾಪಂಪೇರ್ ಡಿಸ್ಟ್ರಿಕ್ಟ್ನಲ್ಲಿ, ಪಾಪಂಪೇರ್ ಜಿಲ್ಲೆಯಲ್ಲಿ ಕಂಡು ಬಂದಿರುವಂಥದ್ದು. ಅದರಲ್ಲೂ ಸ್ಪೆಸಿಫಿಕ್ ಏರಿಯಾ ಅಂತ ಕಂಡಾಗ ನಾವು ಡಿಪೋ ಆ್ಯಂಡ್ ಟಮಂಗ್ ಏರಿಯಾಸ್ ಏನಿದೆ ಪಾಪಂಪರೆ ಜಿಲ್ಲೆಯಲ್ಲಿ ಅರುಣಾಚಲ್ ಪ್ರದೇಶನಲ್ಲಿ ಕಂಡು ಬಂದಿರುವಂಥದ್ದು. ಹಾಗಿದ್ರೆ ಯಾವ ಒಂದು ರಾಕ್ಸ್ಗಳಲ್ಲಿ, ಯಾವ ಒಂದು ಬಂಡೆಯಲ್ಲಿ ನಾವು ಈ ವೆನೆಡಿಯಂ ರಿಸರ್ವ್ಸ್ಗಳನ್ನ ನೋಡ್ತೀವಿ ಅಂತಂದ್ರೆ, ಸೊ ಯೂಶಲಿ ಫಿಲ್ಲೈಟ್ ರಾಕ್ಸ್, ಫಿಲ್ಲೈಟ್ ಎನ್ನುವಂತಹ ಬಂಡೆಗಳಲ್ಲಿ ನಾವು ಈ ಒಂದು ವೆನೆಡಿಯಂ ಕಾನ್ಸಂಟ್ರೇಷನ್ ನೋಡ್ತೀವಿ. ಹಾಗಿದ್ರೆ ಈ ಫಿಲ್ಲೈಟ್ ಬಂಡೆಗಳು ಯಾವ ಒಂದು ಪೀರಿಯಡ್ ಅಥವಾ ಎರಾಗೆ ಕಾಲಕ್ಕೆ ಇದು ಸಂಬಂಧಪಟ್ಟಿದೆ ಅಂತಂದ್ರೆ ಪೇಲಿಯೋ ಪ್ರೋಟೋರೋಝಾಯಿಕ್ ಕಾರ್ಬನೇಷಿಯಸ್ ಅಂದ್ರೆ ಆ ಒಂದು ಎರಾದಲ್ಲಿ ಪೇಲಿಯೋ ಪ್ರೋಟೋರೋಝಾಯಿಕ್ ಎರಾಗಲ್ಲಿ ಫಾರ್ಮ್ ಆಗಿರುವಂತಹ ಫಿಲ್ಲೈಟ್ ರಾಕ್ಸ್ ನಲ್ಲಿ ನಾವು ಈ ವೆನೆಡಿಯಂ ರಿಸರ್ವ್ ನಾವು ಕಾಣ್ತೀವಿ. ಹಾಗಿದ್ರೆ ಫಿಲ್ಲೈಟ್ ರಾಕ್ಸ್ ಅಂತಂದ್ರೆ ಏನು ಅಂತ ನಾವು ಮೊದಲಿಗೆ ನೋಡಬೇಕು. ನಾವು ಯೂಶಲಿ ಅದಕ್ಕೂ ಮುಂಚೆ ನಾವು ನೋಡೋದಿದ್ರೆ ರಾಕ್ಸ್ ಅಲ್ಲಿ ಬಂಡೆಗಳಲ್ಲಿ ನಾವು 3 ರೀತಿಯಾದಂತಹ ಬಂಡೆಗಳನ್ನ ನಾವು ನೋಡ್ತೀವಿ. ಮೊದಲನೇದಾಗಿ ಇಗ್ನಿಯಸ್ ರಾಕ್ ಅಂತೀವಿ, ಸೆಕೆಂಡ್ ಒನ್ ಈಸ್ ಸೆಡಿಮೆಂಟರಿ ರಾಕ್ಸ್, ಅನದರ್ ಒನ್ ಈಸ್ ಮೆಟಮಾರ್ಫಿಕ್ ರಾಕ್ಸ್ ಅಂತ ಹೇಳ್ತೀವಿ. ಇಗ್ನಿಯಸ್ ರಾಕ್ ಅಂತಂದೇನು? ಇದು ಭೂಮಿಯಿಂದ ಒಳಗಿಂದ ಏನು ಲಾವಾ ಇರುತ್ತೆ
ಆ ಲಾವಾ ಹೊರಗಡೆ ಬಂದು ಅದು ಸಾಲಿಡಿಫೈ ಆಗಿ ಆಗುವಂತಹ ಒಂದು ರಾಕ್ಸ್ಗಳನ್ನು ಇಗ್ನಿಯಸ್ ರಾಕ್ ಅಂತ ಹೇಳ್ತೀವಿ. ಸೆಡಿಮೆಂಟರಿ ರಾಕ್ಸ್ ಅಂತಂದರೆ ಸ್ಮಾಲ್ ಡೆಪಾಸಿಷನ್, ದಟ್ ಈಸ್ ಸೆಡಿಮೆಂಟ್ಸ್ಗಳಿಂದ ಆಗಿರುವಂತಹ ಒಂದು ಫೈನ್ಲಿ ಗ್ರೈನ್ ಡೆಪಾಸಿಷನ್ಸ್ಗಳಿಂದ ಆಗಿರುವಂತಹ ರಾಕ್ಸನ್ನು ಸೆಡಿಮೆಂಟರಿ ರಾಕ್ಸ್ ಅಂತ ಹೇಳ್ತೀವಿ. ಮೆಟಾಮಾರ್ಫಿಕ್ ರಾಕ್ಸ್ ಅಂತಂದರೆ ಈ ಸೆಡಿಮೆಂಟರಿ ರಾಕ್ ಹಾಗೆ ಇಗ್ನಿಯಸ್ ರಾಕ್ಸ್ ಎರಡೂ ಕೂಡ ಚೇಂಜಸ್ ಆಗಿ ಫಾರ್ಮೇಷನ್ ಆಗಿರುವಂತಹ ರಾಕ್ಸ್ಗಳನ್ನೇ ನಾವು ಮೆಟಾಮಾರ್ಫಿಕ್ ರಾಕ್ ಅಂತ ಹೇಳ್ತೀವಿ. ಈ ಮೆಟಾ ಅಂತಂದ್ರೆ ಚೇಂಜ್ ಅಂತ ಹೇಳಿ ಕರೆಯುವಂಥದ್ದು. ಹಾಗಿದ್ರೆ ಫಿಲ್ಲೈಟ್ ರಾಕ್ ಯಾವುದಕ್ಕೆ ಸೇರುತ್ತೆ ಅಂತಂದ್ರೆ ಫಿಲ್ಲೈಟ್ ಅನ್ನುವಂಥದ್ದು ಚಿಕ್ಕದಾಗಿ ಫೈನ್ಲಿ ಗ್ರೈನ್ಡ್ ಮೆಟಾಮಾರ್ಫಿಕ್ ರಾಕ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್, ಫಿಲ್ಲೈಟ್ ಅನ್ನುವಂಥದ್ದು ಮೆಟಾಮಾರ್ಫಿಕ್ ರಾಕ್. ಇದು ಯಾವ ರೀತಿ ಫಾರ್ಮ್ ಆಗಿರೋದು ಅಂತಂದ್ರೆ ಏನು ಪೇರೆಂಟ್ ಸೆಡಿಮೆಂಟರಿ ರಾಕ್ ಇರುತ್ತೆ ಅದರಲ್ಲೂ ಕೂಡ ಶೇಲ್ಸ್ ಆಗಿರ್ಬೋದು, ಮಡ್ ಸ್ಟೋನ್ಸ್, ಈ ರೀತಿ ಒಂದು ಪೇರೆಂಟ್ ರಾಕ್ ಏನಿರುತ್ತೆ ಸೊ ಆ ಪೇರೆಂಟ್ ಸೆಡಿಮೆಂಟರಿ ರಾಕ್ ಇಂದ ಈ ಫಿಲ್ಲೈಟ್ ಎನ್ನುವಂತಹ ಫೈನ್ಲಿ ಗ್ರೈಂಡ್ ಮೆಟಮಾರ್ಫಿಕ್ ರಾಕ್ ಫಾರ್ಮೇಷನ್ ಆಗಿರುವಂಥದ್ದು. ಹಾಗೆ ಸೆಡಿಮೆಂಟರಿ ರಾಕ್ಸ್ ಹೇಗೆ ಫಾರ್ಮೇಷನ್ ಆಗಿರುತ್ತೆ ಅಂತ ನಾನು ಹೇಳಿದ್ದೀನಿ. ಸೊ ಸೆಡಿಮೆಂಟರಿ ರಾಕ್ಸ್ ಯೂಶುವಲಿ ಆವ್ರೇಜ್ ಸೆಡಿಮೆಂಟ್ಸ್ಗಳಿಂದ, ಸೆಡಿಮೆಂಟ್ಸ್ ಅಂತಂದ್ರೆ ದೇ ಆರ್ ನಥಿಂಗ್ ಬಟ್ ಡೆಪಾಸಿಟ್ಸ್ ಅಂತ ಹೇಳ್ತೀವಿ. ಸ್ಮಾಲ್ ಸ್ಯಾಂಡ್ ಪಾರ್ಟಿಕಲ್ಸ್ ಆಗಿರ್ಬೋದು, ರಾಕ್ ಪಾರ್ಟಿಕಲ್ಸ್, ಅದೆಲ್ಲದೂ ಕೂಡ ವಾಟರ್ ಅಥವಾ ವಿಂಡ್ನಲ್ಲಿ ಕ್ಯಾರಿ ಆಗಿ ಡೆಪಾಸಿಟ್ ಆಗಿ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ರಾಕಿನ ಒಂದು ಫಾರ್ಮೇಷನ್ ಆಗುತ್ತೆ. ಸೊ ಯೂಶುವಲಿ ಈ ಒಂದು ಸೆಡಿಮೆಂಟರಿ ರಾಕ್ಸ್ ಯೂಶುವಲಿ ನಾವು ಆರ್ಗ್ಯಾನಿಕ್ ಮ್ಯಾಟರ್ಸ್ ಅಲ್ಲಿ ಎನ್ರಿಚ್ ಆಗಿರುವಂತಹ ರಾಕ್ಸ್ ಗಳಂತ ಹೇಳ್ತೀವಿ. ಇವುಗಳನ್ನ ನಾವು ಕಾರ್ಬನೇಷಿಯಸ್ ಸೆಡಿಮೆಂಟರಿ ರಾಕ್ಸ್ ಅಂತಾನೂ ಕೂಡ ನಾವು ಹೇಳ್ತೀವಿ. ಸೊ ಫಿಲ್ಲೈಟ್ ರಾಕ್ಸ್ ಅದು ಏನಪ್ಪಾ ಅಂತಂದ್ರೆ ಇಟ್ ಈಸ್ ಅ ಮೆಟಮಾರ್ಫಿಕ್ ರಾಕ್ ಅಂತ ಹೇಳ್ತೀವಿ. ಯಾವ ಒಂದು ಪೇರೆಂಟ್ ರಾಕ್ ಇಂದ ಫಾರ್ಮೇಷನ್ ಆಗಿದೆ ಅಂತಂದ್ರೆ ಸೆಡಿಮೆಂಟರಿ ರಾಕ್ ಇಂದ ಇದು ಫಾರ್ಮೇಷನ್ ಆಗಿರೋ ಅಂಥದ್ದು. ಅಂಡ್ ಆಲ್ಸೋ ಇದು ಕೇವಲ ಅರುಣಾಚಲ್ ಪ್ರದೇಶನ ಒಂದು ಪಾಪಂಪರೆ ಡಿಸ್ಟ್ರಿಕ್ಟ್ ನಲ್ಲಿ ಮಾತ್ರ ಇಲ್ಲ, ಇನ್ನೂ ಕೂಡ ಅರುಣಾಚಲ್ ಪ್ರದೇಶದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈ ಒಂದು ವೆನೆಡಿಯಂ ರಿಸರ್ವ್ ಇರುವಂತಹ ಒಂದು ಪೊಟೆನ್ಷಿಯಲ್ ಸೈಟ್ಸ್ಗಳನ್ನು ಕೂಡ ನಾವು ನೋಡ್ಬೋದು. ಬಟ್ ಈ ವೆನೆಡಿಯಂ ಡೆಪಾಸಿಟಿನ ಬಗ್ಗೆ ನಮ್ಮ ಭಾರತದಲ್ಲಿ ಫಸ್ಟ್ ರಿಪೋರ್ಟ್ ಪ್ರೈಮರಿ ಡೆಪಾಸಿಟಿನ ಬಗ್ಗೆ ಸೊ ಇದೇ ಮೊಟ್ಟ ಮೊದಲು ಅಂತಾನೆ ನಾವು ಹೇಳ್ಬೋದು. ಈಗ ಒಂದು ಕರೆಂಟ್ ಸಿನಾರಿಯೋ ವೆನೆಡಿಯಂ ಬಗ್ಗೆ ನಾವು ನೋಡೋದಾದ್ರೆ ನಮ್ಮ ಭಾರತ ಏನಿದೆ ಈ ವೆನೆಡಿಯಂನ ಕನ್ಸ್ಯೂಮ್ ಮಾಡೋದ್ರಲ್ಲಿ ಇಟ್ ಈಸ್ ವೆರಿ ಅಂದ್ರೆ ಇಟ್ ಈಸ್ ಟೇಕಿಂಗ್ ವೆರಿ ಹೈ ಪ್ಲೇಸ್ ಅಂತಾನೆ ಹೇಳ್ಬೋದು. ಬಟ್ ನಾವು ನಮ್ಮ ಭಾರತ ವೆನೆಡಿಯಂನ ಕನ್ಸ್ಯೂಮ್ ಮಾಡುವಷ್ಟು ಅದನ್ನ ನಮ್ಮ ಭಾರತದಲ್ಲಿ ಪ್ರೊಡ್ಯೂಸ್ ಮಾಡ್ತಿಲ್ಲ ಒಂದು ಸ್ಟ್ರಾಟಜಿಕ್ ಮೆಟೀರಿಯಲ್ ಅಲ್ಲಿ. ಸೊ ನಮ್ಮ GSI ಪ್ರೊವೈಡ್ ಮಾಡಿರುವಂತಹ ಡೇಟಾ ಪ್ರಕಾರ ನಮ್ಮ ಭಾರತ ಏನಿದೆ ಇಡೀ ವರ್ಲ್ಡ್ ನಲ್ಲೇ ವೆನೆಡಿಯಂ ಪ್ರೊಡಕ್ಷನ್ ಆಗ್ತಾ ಇದ್ರೆ ಅದರಲ್ಲಿ 4% ಟೋಟಲ್ ಆಗಿ ಕೇವಲ ನಮ್ಮ ಭಾರತನೇ ಈ ಒಂದು ವೆನೆಡಿಯಂನ ಯುಟಿಲೈಸ್ ಮಾಡ್ಕೊಳ್ತಿರುವಂಥದ್ದು. ಇದು GSI ಪ್ರೊವೈಡ್ ಮಾಡಿರುವಂತಹ 2017ರ ಡೇಟಾ ಪ್ರಕಾರ. ಅಂಡ್ ಆಲ್ಸೋ ಇದನ್ನ ನಾವು ಯಾವ ಒಂದು ಅದರ್ ಸೋರ್ಸ್ ಇಂದ ನಾವು ರಿಕವರ್ ಮಾಡ್ಬೋದು ಈ ವೆನೆಡಿಯಂ ಅಂತ ಅಂದಾಗ ಸೊ ನಾವು ಯೂಶಲಿ ಐರನ್ ಓರ್ ಆಗಿರುವಂತಹ ಮ್ಯಾಗ್ನೆಟೈಟ್ ಐರನ್ ಓರ್ ನಲ್ಲಿ ಸೊ ಯೂಶಲಿ ಸ್ಲ್ಯಾಗ್ ಅನ್ನುವಂತಹ ಒಂದು ಪ್ರಾಪರ್ಟಿ ಅಥವಾ ಸ್ಲ್ಯಾಗ್ ಅನ್ನುವಂತಹ ಒಂದು ಎಲಿಮೆಂಟ್ ಅಥವಾ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಆ ಸ್ಲ್ಯಾಗ್ ಏನಿದೆ ಅದರ ಒಂದು ಬೈ ಪ್ರಾಡಕ್ಟ್ ಇಂದ ನಾವು ಈ ವೆನೆಡಿಯಂನ ನಾವು ರಿಕವರ್ ಮಾಡ್ಬೋದು. ಹಾಗೆ ಸ್ಲ್ಯಾಗ್ ಅಂತಂದ್ರೆ ಏನು ಅಂತಂದ್ರೆ ಇಟ್ಸ್ ಅ ಲೆಫ್ಟ್ ಓವರ್ ಅಂತ ಹೇಳ್ತೀವಿ. ಯಾವಾಗ ಅಂತಂದ್ರೆ ನಮಗೆ ಸಿಕ್ಕಂತಹ ಮೆಟೀರಿಯಲ್ ನಮಗೆ ಗೊತ್ತಿದೆ, ಭೂಮಿಯಿಂದ ನಾವು ಏನು ಮಿನರಲ್ನ ಹೊರಗಡೆ ತೆಗಿತೀವಿ ಅದನ್ನ ಡೈರೆಕ್ಟ್ ಆಗಿ ನಾವು ಯೂಸ್ ಮಾಡೋದಿಲ್ಲ. ಸೊ ನಾವೇನ್ ಮಾಡ್ತೀವಿ ಅದನ್ನ ಪ್ರೋಸೆಸ್ ಅನ್ನ ಮಾಡ್ತೀವಿ ಅಂಟಿಲ್ ವಿ ಗೆಟ್ ಇಟ್ಸ್ ಪ್ಯೂರೆಸ್ಟ್ ಫಾರ್ಮ್ ಅಥವಾ ಅಂಟಿಲ್ ವಿ ಗೆಟ್ ಅವರ್ ಡಿಸೈರ್ಡ್ ಮೆಟಲ್. ನಮಗೆ ಸಿಗುವಂತಹ ಮೆಟಲ್ ಸಿಗೋವರೆಗೂ ಕೂಡ ನಾವಲ್ಲಿ ಏನು ಮಾಡ್ತೀವಿ ಅಲ್ಲಿ ಇರುವಂತಹ ಅನ್ವಾಂಟೆಡ್ ಮೆಟೀರಿಯಲ್ಸ್ಗಳನ್ನ ಸೆಪರೇಟ್ ಮಾಡ್ತಾ ಹೋಗ್ತೀವಿ ಥ್ರೂ ಸೆವೆರಲ್ ಪ್ರೋಸೆಸ್. ಬಟ್ ಐರನ್ ಯೂಶಲಿ ಇಟ್ ಗೋಸ್ ಥ್ರೂ ಸ್ಮೆಲ್ಟಿಂಗ್ ಎನ್ನುವಂತಹ ಪ್ರೋಸೆಸ್ ಇಂದ ಹೋಗುತ್ತೆ. ಈ ರೀತಿಯಾದಂತಹ ಸೆಪರೇಟ್ ಮಾಡಬೇಕಾದಾಗ ಏನು ಲೆಫ್ಟ್ ಓವರ್ ಇರುತ್ತೋ ಅದನ್ನ ನಾವು ಸ್ಲ್ಯಾಗ್ ಅಂತ ಕರಿತೀವಿ. ಇಟ್ಸ್ ಅ ಬೈ ಪ್ರಾಡಕ್ಟ್ ಲೆಫ್ಟ್ ಓವರ್ ಅಂತ ಕರಿತೀವಿ. ಈ ಸ್ಲ್ಯಾಗ್ ಇಂದನೂ ಕೂಡ ನಾವು ಈ ವೆನಿಡಿಯಂನ ನಾವು ರಿಕವರ್ ಮಾಡ್ಬೋದು. ಇಲ್ಲಿ ನಾವು ನೋಡ್ಕೊಳ್ತಿರೋ ಪ್ರಕಾರ ಏನಂತಂದ್ರೆ ನಮ್ಮ ಇಂಡಿಯಾ ಕನ್ಸ್ಯೂಮ್ ಮಾಡುವಷ್ಟು ನಮ್ಮ ಈ ಭಾರತದಲ್ಲಿ ವೆನೆಡಿಯಂ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಅರೌಂಡ್ ದ ವರ್ಲ್ಡ್, ಆಲ್ ಓವರ್ ದ ವರ್ಲ್ಡ್ 4% ಆಫ್ ದ ಗ್ಲೋಬಲ್ ಪ್ರೊಡಕ್ಷನ್ ಆಫ್ ವೆನೆಡಿಯಂ ಅಲ್ಲಿ 4% ಆಫ್ ದ ಗ್ಲೋಬಲ್ ಪ್ರೊಡಕ್ಷನ್ ಆಫ್ ವೆನೆಡಿಯಂನ ನಮ್ಮ ಭಾರತನೇ ಯುಟಿಲೈಸ್ ಮಾಡ್ತಿರೋ ಅಂಥದ್ದು. ಹಾಗೆ ಗ್ಲೋಬಲ್ ರಿಸರ್ವ್ಸ್ಗಳನ್ನ ನಾವು ನೋಡಿದ್ರೆ ವೆನೆಡಿಯಂದು ಸೊ ಲಾರ್ಜೆಸ್ಟ್ ಡೆಪಾಸಿಟ್ಸ್ ಆಫ್ ವೆನೆಡಿಯಂ ಇರುವಂಥದ್ದು ಚೈನಾ ಆದ್ಮೇಲೆ ರಷ್ಯಾ, ಅದಾದ್ಮೇಲೆ ಸೌತ್ ಆಫ್ರಿಕಾ ಅಂತ ಅಂದ್ಬಿಟ್ಟು ನಾವು ನೋಡ್ಬೋದು. ಫಸ್ಟ್ ಪ್ಲೇಸ್ ಇಟ್ ಈಸ್ ಫಾಲೋಡ್ ಬೈ ಚೈನಾ ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ಇಷ್ಟು ಕೂಡ ಏನು ಸೊ ವೆನೆಡಿಯಂನ ಬಗ್ಗೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಇದು ಪ್ರಿಲಿಮ್ಸ್ ಓರಿಯೆಂಟೆಡ್ ಆಗಿರುವಂಥ ಟಾಪಿಕ್ ಆಗಿದೆ. ಸ್ಟೇಟ್ಮೆಂಟ್ಸ್ ವೈಸ್ ಕೇಳುವಂಥ ಚಾನ್ಸಸ್ಗಳು ಕೂಡ ತುಂಬಾ ಇದೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಪ್ರಿಲಿಮ್ಸ್. ಐ ಹೋಪ್ ದಿಸ್ ವಿಡಿಯೋ ಇಸ್ ಕ್ಲಿಯರ್ ಫಾರ್ ಯು ಆಲ್. ಸೊ we'll soon meet you in the next video with a new current issue. Thank you all. Stay tuned.